ಜನರ ಮೇಲಿನ ಹೊರೆಯನ್ನ ಕಡಿಮೆ ಮಾಡಲೇಬೇಕು ಸರ್. ಯಾಕಂದ್ರೆ ಒಂದ್ ಕಡೆ ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದ್ ಕಡೆ ಬೆಲೆ ಏರಿಕೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದು ಇಲ್ಲಿ ಕೊಟ್ಟು ಇಲ್ಲಿ ತಗೊಂಡಂಗ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಖಜಾನೆಯನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಲೆ ಏರಿಕೆ ಜನಸಾಮಾನ್ಯನ ಮೇಲೆ ಓಡ್ತಾ ಬೀಳೋದು, ಈ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಜನಸಾಮಾನ್ಯನ ಮೇಲೆ ಹೊರೆ ಬೀರೋದು ಅಷ್ಟು ಸರಿ ಅಲ್ಲ ಅಂತ ಅನ್ಸುತ್ತೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಡೈಲಿ ಕಮಾಡಿಟೀಸ್ ಏನಿದೆ ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಬರುತ್ತೆ. ಅವ್ರು ಯಾಕೆ ಕಡಿಮೆ ಮಾಡ್ತಿಲ್ಲ? ಅವ್ರು ಕಡಿಮೆ ಮಾಡಿದರೆ ನಾವು ಈ ಗ್ಯಾರಂಟಿ ಕೊಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ಅವರೆಲ್ಲ ಜಾಸ್ತಿ ಗಾಳಿ ಬೆಳಕು ಇಷ್ಟು ಬಿಟ್ಟರೆ ಎರಡಕ್ಕೆ ಉಳಿದಿದ್ದಕ್ಕೆಲ್ಲದಕ್ಕೂ GST ಹಾಕ್ಬಿಟ್ರು ಕೇಂದ್ರ ಸರ್ಕಾರ. ಅವರು ಬೆಲೆ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ನಾವು ಯಾವ ಸಬ್ಸಿಡಿಗಳು ಕೊಡ್ತಿರಲಿಲ್ಲ. ಈಗ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಯಾವುದು ನಾವು ಕೊಡ್ತಾನೆ ಇರಲಿಲ್ಲ. ಜನಕ್ಕೇನಾಗಿದೆ, ಖರ್ಚು ಜಾಸ್ತಿ ಆಯಿತು, ಆದಾಯ ಕಡಿಮೆ ಆಯಿತು, ಅವರು ಸಹಾಯ ಮಾಡೋಣ ಅಂತ ನಮ್ಮ ಈ ಕಾರ್ಯಕ್ರಮಗಳು ನಾವು ತಂದಿದ್ದಷ್ಟೇ. ರೈಟ್ ಸರ್. ಕಡೆಯದಾಗಿ ಒಂದು ಪ್ರಶ್ನೆ ಸರ್, ಬಹಳ ಕುತೂಹಲ ಮೂಡಿಸಿದಂಥ ಪ್ರಶ್ನೆ. ಯಾಕೆಂದರೆ ಸಿದ್ದರಾಮಯ್ಯನವರ ಈ ಮೂಢ ಹಗರಣ ಇಷ್ಟು ದೊಡ್ಡದಾದ ಮೇಲೆ ಇದೊಂದು ಪ್ರಶ್ನೆ ಮೂಡ್ತು. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಬಣದವರೇ ಈ ರೀತಿ ಹಿಂದೆಯಿಂದ ಈ ಕೆಲಸವನ್ನ ಮಾಡ್ತಾ ಇರಬಹುದು ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಒಂದು ಮಾತು ಕಾಂಗ್ರೆಸ್ ಪಾಳ್ಯದಲ್ಲೇ ಚರ್ಚೆಲಿದೆ. ಸುಳ್ಳು, ಅದೆಲ್ಲ ಸುಳ್ಳು. ಓಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಪಕ್ಷ ಗಟ್ಟಿಯಾಗಿರಬೇಕಾಗಿದ್ದರೆ ನಾವೆಲ್ಲ ಸರ್ಕಾರನೂ ಗಟ್ಟಿಯಾಗಿರಬೇಕು. ಅದರಿಂದ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡೋದಾಗಲಿ, ಪಕ್ಷದ ವಿರುದ್ಧ ಪಿತೂರಿ ಮಾಡೋದಾಗಲಿ ನಮ್ಮ ಶಿವಕುಮಾರ್ ಅವರು ಕನಸಲ್ಲೂ ಕೂಡ ಯೋಚನೆ ಮಾಡಲ್ಲ.